ನಿಮ್ ಭವಿಷ್ಯ ಇದ್ದಂಗೆ ಹೇಳ್ತೀವಿ. ಗಿಣಿಶಾಸ್ತ್ರ ಕೇಳ್ತೀರಿ? ಗಿಣಿಶಾಸ್ತ್ರ ನನ್ ಮಗನ ಹತ್ರ ಜಾತಕ ಕೇಳ್ಬಿಡ್ತೀನಿ. ಏನಂತೀಯ? ನನ್ ಜಾತಕ ಹೇಳ್ತೇನೆ. ಇದ್ದಂಗೆ ಹೇಳ್ತೇನೆ. ನಿನ್ ಹೆಸರೇನು? ನನ್ನ ಹತ್ರ ಜೋರಾಗಿ ಮಾತಾಡಿದ್ರೆ ಡಬ್ಬಲ್ಲಿ ಕೊಡ್ತೀನಿ ನೋಡು. ಆಯ್ತು ಸ್ವಾಮಿ, ನಿಮ್ ಹೆಸರೇನು ಅಂತ ಕೇಳಿದೆ. ಗಿಡಿ ಕೃಷ್ಣ ಅಂತ. ಇವತ್ತು ನನ್ನ ಟೈಮ್ ಸರಿಯಾಗಿದೆ ನೋಡೇಳು. ಬಾರಪ್ಪ ರಾಮಣ್ಣ, ಶಾಸ್ತ್ರ ಅಂತ ಹೇಳೋಣ. ಹೆಂಗಿದೆ ಜಾತಕ, ಏನುಂಟ ಕರೆಕ್ಟ್ ಆಗಿ ನೋಡು, ಅನುಮಾನ ಮಾಡಬೇಡ. ಇದೇನ್ ಮೊದಲು ಸೆಂಟ್ರಲ್ ಜೈಲಲ್ಲಿತ್ತ? ನಮ್ಮನ್ ಬಿಟ್ರೆ ಎಸ್ಕೆ ಬಾಗ ಕಾಯ್ತೀವಿ, ಇದಾವಾಗ ಸೆಲ್ಲೆಲ್ಲ ಒಕ್ಕಸ್ಕತ್ತದೆ. ನಿನ್ ಗಿಣಿ ಏನೇ ಬದನೆಕಾಯಿ ನೋಡೋದು, ನಮ್ಮ ಹುಡುಗ ನೋಡ್ತಾನೆ ನೋಡು. ನೋಡ, ನನ್ನ ಮಗನೇ ಇದೇನೋ ಚೆನ್ನಾಗಿರ್ಬಾರ್ದು. ಆಯ್ತಾ ನಿಂಗೆ? ಓಂ ನಮಃ ಶಿವಾಯ. ಸ್ವಾಮಿ, ನೀವು ಮೊದಲು ತೊಟ್ಟಿಯಲ್ಲಿ ಮೋರಿಯಲ್ಲಿ ಖಾಲಿ ಡಬ್ಬ ಶೀಶ ಅಂತ ಮಾಡ್ತಾ ಇದ್ರಿ. ಏನು ಟೈಮ್ ಚೆನ್ನಾಗಿ ತಿಂಗ್ ಬೆಳೆದ್ಬಿಟ್ಟಿ. ಇನ್ ಮುಂದೆ ನಿಮಗೆ ಗ್ರಹಚಾರ ಸರಿ ಇಲ್ಲ. ಸೇಫ್ಟಿಗೆ ಯಾವ್ದಾದ್ರು ಇಲ್ಲಿ ತಲೆ ಕೊಟ್ಟು ಸತ್ತೋಗ್ಬಿಡಿ ಸ್ವಾಮಿ, ಸತ್ತೋಗ್ಬಿಡಿ. ಹಿಂಗ್ ಹೇಳ್ತಾವನೆ ಇವನು. ಮುಚ್ಚೋ ಪೆಟ್ಟಿ. ಯಾಕಣ್ಣ ಮುಚ್ಚಬೇಕ ಪೆಟ್ಟಿ? ಇನ್ನು ಬೋಣಿನ ನಿನ್ನ ಏನ್ ಬೋಳಿ ಆಗಿಲ್ವಾ? ಬೋಳಿ ಮಗನ ನಾನ್ ಸಾಯ್ಬೇಕೇನಲ್ಲ? ಇದೇ ಸ್ವಾಮಿ, ಇದ್ದಂಗೆ ಹೇಳಿದ್ರೆ ಎದ್ಬಂದು ಎದಗುದ್ರು ನಂಗಾಯ್ತಲ್ಲ. ನನ್ನ ಮಗನೇ ಕಿತ್ತಾಕ್ಬಿಡ್ತೀನಿ ನಿನ್ನ. ನಿಮ್ ಭವಿಷ್ಯ ಚೆನ್ನಾಗಿಲ್ಲ ಸ್ವಾಮಿ, ನಿಜವಾಗ್ಲೂ ಹೇಳ್ತೀನಿ. ನೇಣಾಕೊಂಬಿಡಿ, ಒಳ್ಳೇದಾಗುತ್ತೆ. ಮತ್ತೆ ನೇಣಾಕು ಅಂತ ಹೇಳ್ತೀಯ? ಸುಪ್ರೀಂ ಕೋರ್ಟ್ ಜಡ್ಜ್ ನಂಗೆ ಹೇಳಿಲ್ಲ. ಪೆಟ್ಟಿಗೆ ನನ್ನ ಮಗನೇ ಹಿಡ್ಕೊಳ್ಳೋಣ. ನನ್ ಗಿಣಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಸ್ವಾಮಿ, ನೀವ್ ಬದುಕಿರದ ವೇಸ್ಟ್. ಒಳ್ಳೆ ಮುಹೂರ್ತ ನೋಡಿ ನೇಣಾಕನ್ ಸತ್ತೋಗ್ಬಿಡಿ ಸ್ವಾಮಿ, ಒಳ್ಳೇದಾಗುತ್ತೆ ನಿಮಗೆ. ನಿಜ ಹೇಳ್ತೀನಿ ಸ್ವಾಮಿ. ನನ್ನ ಮಗನೇ, ಆ ಗಿಣಿ ಜೊತೆ ನಿನ್ ಗಿಣಿನ ಕಿತ್ತಾಕ್ಬಿಡ್ತೀನಿ. ನನ್ನ ಮಗನಿಗೆ ಏನ್ರ ಇವ್ರಿಬ್ರು ಹಿಂಗ್ ಗುರಾಯಿಸ್ತವ್ರೆ? ನೀರ್ ಹಾಕೋ ಬಂದೆ ಇಲ್ಲಿಗೆ? ಅಲ್ಲ ಅಣ್ಣ, ನೀವು ನಿಮ್ ಮಗನ್ ಕಳ್ಕೊಂಡ್ರಿ, ನಾನ್ ನನ್ ತಮ್ಮನ್ ಕಳ್ಕೊಂಡೆ. ಅದಕ್ಕೇನೀಗ? ಅಲ್ಲ, ಯಾಕೆ ನನ್ ಕಂಡ್ರೆ ಇಷ್ಟೊಂದು ಹೊಟ್ಟೆವರಿ ನಿಮ್ಗೆ? ಒಂದ್ ನಿಮಿಷ ಬಂದ್ರು ಅಣ್ಣ, ಒಂದ್ ನಿಮಿಷ. ಆಗ್ರ ಏನು ಇಷ್ಟೊಂದು ಭಾರ ಇದೆ? ಬಾಂಬ್ ಬಿಟ್ಬಿಟ್ಟಿದ್ದೀರೇನು? ಏನೋ ಇದು ಹೊಸ ಡವ್? ನಮ್ ತಾಯಣಗಳು ಡವಲ್ ಅಣ್ಣ. ಇಷ್ಟ ದಿನ ದುಶ್ಮನ್ಗಳ ತರ ಇದ್ವಿ, ಇನ್ಮೇಲೆ ದೋಸ್ತಿಗಳ ತರ ಇರೋಣ. ಹುಟ್ಟಣ ಕೈನ. ನನ್ನ ಮಗನೇ, ನನ್ನ ಮಗನೇ, ಈ ಗಿಡಿ ಕೃಷ್ಣಕ್ಕೆ ಕೆಳಗಡೆ ಗಂಟೆ ಇಲ್ಲ. ಆ ಅಣ್ಣನ ಎತ್ತಕ್ಕೆ ಇವನಿಗೆ ಮೀಟಿಲ್ಲ. ಇವನೊಬ್ಬ ದೊಡ್ಡ ಗಾಂಡು ನನ್ನ ಮಗ. ಇವನ್ ಜೊತೆ ನಾವೆಲ್ಲ ಸೇರ್ಕೊಂಡಿದ್ದೀವಲ್ಲ ಚುತ್ತಿಗಳು. ನೀವು 3 ಜನ ಒಂದಾಗಿ ಬ್ರಹ್ಮ ವಿಷ್ಣು ಮಹೇಶ್ವರನ್ ತರ ಆ ಸರ್ವೇಶ್ವರನ್ ಎತ್ತ ಅಂದ್ರೆ ಇವನ್ನ ಅವನ್ ಎತ್ಬೇಕಂತ, ಅವನ್ನ ಇವನ್ ಎತ್ಬೇಕಂತ, ಇವನ್ನ ನಾವ್ ಎತ್ಬೇಕಂತೆ. ನೀನು ಮೀಸೆ ಬೇರೆ ಕಡು, ನೀನು ದಾಡಿ ಬೇರೆ ಕಡು. ಅಲ್ಕ ನನ್ ಮಕ್ಳ, ಹೇಳಿ ನನ್ ಮಕ್ಳ, ಅತಿಥಿ ಕೊಟ್ಟು ನನ್ ಮಕ್ಳ, ಲೋಪ ನನ್ ಮಕ್ಳ, ಲಪಾಕೆ ನನ್ ಮಕ್ಳ. ರೌಡಿ ಅಂತ ಮರ್ಯಾದೆ ಕೊಟ್ರೆ ನಾಯಿ ತರ ಬಡ್ಕೋತಾನೆ. ಅವನ ಅಜ್ಜಿ ಎತ್ಬಿಡ್ತೀನಿ, ಅವ್ನ ನಾಲ್ಗೆ ಕೂತ್ಬಿಡ್ತೀನಿ. ನಮ್ ತಾಯಣ ಹಳೆದನ್ನೆಲ್ಲ ಮರ್ತ್ಬಿಡಯ್ಯ. ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ತೀಯಾ? ಗುರು, ನಮ್ 3 ಸೇರಿದ್ರೆ ಅಣ್ಣನ ಚಿಂದಿ ಮಾಡ್ಬೋದು ಅಲ್ಲೋ ಗುರು? ಕರೆಕ್ಟ್. ಆ ಅಣ್ಣ ರೌಡಿಸಂ ನಲ್ಲಿ ನಮ್ಮನ್ನೆಲ್ಲ ಸ್ಕೂಲ್ಗೆ ಹೋಗೋ ಸ್ಟೂಡೆಂಟ್ಸ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಅದು ಅಲ್ಲದೆ ಕ್ರಿಮಿನಲ್ ಕಾಲೇಜ್ಗೆ ಪ್ರಿನ್ಸಿಪಲ್ ಆಗೋ ಕೊಟ್ಟವನೆ. ಅವ್ನು ನಿಂಗೆ ಸುಮ್ನೆ ಬಿಟ್ರೆ ವೇಸ್ಟ್. ಹಾಗಾದ್ರೆ ಪ್ರಮೋಷನ್ ಕೊಟ್ಬಿಡ್ಲ ಮಾಮ? ಆಗೋ ಮಚ್ಚಿ ಸ್ಕೆಚ್. ಅಣ್ಣ, ನಿನಗೊಂದು ದೊಡ್ಡ ನಮಸ್ಕಾರ. ದೇವರು ಒಳ್ಳೇದ್ ಮಾಡ್ಲಿ. ಆಫೀಸರ್, ಗುಡ್ ಮಾರ್ನಿಂಗ್. ಎಸ್, ಎ ಬಿಗ್ ಸಲ್ಯೂಟ್ ಫಾರ್ ಯು. ನನಗೆ ಎಂತ ತಲೆನೋವಿದ್ರು ಅರ್ಧ ಅನಸಿನ್ ತಗೊಂಡ್ರೆ ಹೇಳ್ದೆ ಕೇಳ್ದೆ ಓಡೋಗ್ಬಿಡೋದು. ಆದ್ರೆ ನೀವು ಕೊಟ್ಟಿರೋ ಟೆನ್ಷನ್ಗೆ ನನ್ ತಲೆನ ನಿಮ್ಯಾನ್ಸ್ ಹಾಸ್ಪಿಟಲ್ ಮೆಟ್ಲಿಗೋಗಿ ಎದ್ವಾ ಚಚ್ಕೊಂಡ್ರು ಅದ್ ಕಮ್ಮಿ ಆಗ್ತಾ ಇಲ್ಲ. ನಾನ್ ಚಚ್ಕೊಂಡಿರೋ ಸ್ಟೈಲ್ಗೆ ಅಲ್ಲಿ ಕೆಲವು ಹುಚ್ಚೆಲ್ಲ ನಾರ್ಮಲ್ ಆಗ್ಬಿಟ್ರು. ಏನ್ ಮಾಡೋದು? ಅದಕ್ಕೆ ಡಿಸೈಡ್ ಮಾಡ್ಬಿಟ್ಟಿದೀನಿ. ನಿಮ್ಮಿಬ್ರಿಗೂ 3 ಅಡಿ 6 ಅಡಿ ಹಳ್ಳ ತೋಡ್ಸಿ ಯಶವಂತಪುರದಿಂದ 1 ಲೋಡ್ ಮಣ್ಣು ತರಿಸಿ ನಿಮ್ಮಿಬ್ರು ಮಣ್ಣು ಮಾಡಿ ಅದ್ರ ಮೇಲೆ ಒಂದು ಸಮಾಧಿ ಕಟ್ಸಿ ಆ ಸಮಾಧಿ ಮೇಲೆ ಒಂದು ಸಿಂಹಾಸನ ಹಾಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡು ರುದ್ರ ತಾಂಡವ ಆಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದೀನಿ. ಏನ್ ನನ್ ಮಕ್ಕಳ ಗುರಾಯಿಸ್ತಾ ಇದ್ದೀರಾ? ನಿಮ್ಮಿಬ್ರಿಗೂ ಪೂಜೆ ಮಾಡ್ಬಿಡ್ತೀನಿ. ಪೂಜೆ. ಏನಣ್ಣ, ನಾನ್ ಮಡ್ಕೆ ಕುಡ್ಕೆ ರೆಡಿ ಮಾಡಿದ್ರೆ ನೀನ್ ಫೋಟೋಗೆ ಪೂಜೆ ಮಾಡ್ತಿದ್ಯಾ? ನಿನ್ನ ಹತ್ರ ಹುಷಾರಾಗಿರ್ಬೇಕು. ನನಗಿಂತ ಬಲ್ ಫಾಸ್ಟ್ ಆಗಿದ್ಯಾ? ನಾನು ಯಾವಾಗ್ಲೂ ಅಡ್ವಾನ್ಸ್ ಆಗೇ ಇರೋದು. ಈಗ ಬ್ಯಾಲೆನ್ಸ್ ಒಂದೇ, ರುದ್ರ ತಾಂಡವ ಅಷ್ಟೇ. ಊಟ ಎಲ್ಲ ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ ಅಣ್ಣ. ಕಂಟು ಪೂರ್ತಿ ಇಳಿಸಿ. ಲೇ ಬರೋ ಇಲ್ಲಿ, ಅವನಿಗೆ ನಾವು ತೂತೊಡೆ ಹಾಕೋ. ಲೇ ತಿಕ್ಲಾ, ಯಾರಾದ್ರೂ ಸರಿಯಾಗಿ ಊಟ ಮಾಡಿಲ್ಲ ಅದು ಸುಟ್ಟು ಹಾಕ್ಬಿಡು. ಏಯ್, ಯಾಕೋ ಅನ್ನ ಹಾಗೆ ಬಿಟ್ಟು ಎದ್ದೊಳ್ತಾ ಇದೀಯಾ? ಹೊಟ್ಟೆ ತುಂಬು ಸರ್. ನಿನ್ ಹೊಟ್ಟೆ ತುಂಬಿಟ್ರೆ ಅವನ ಆತ್ಮಕ್ಕೆ ಶಾಂತಿ ಸಿಗುತ್ತಾ? ಪುಕ್ಸಲ್ಟೆ ಊಟ ಅಂತ ಫುಲ್ ಮೀಸ್ ಹಾಕಿಸ್ತಾ ಇದ್ರೆ ಅರ್ಧಕ್ಕೆ ಎದ್ದೊಳ್ತಾ ಇದೆಯಲ್ಲ, ಇದು ನ್ಯಾಯನ ನನ್ ಮಗನೇ? ಏಯ್, ಇವ್ನಿಗೆ 1 ಬಕೆಟ್ ಅನ್ನ ಸುರಿ. 1 ಬಕೆಟ್ ಬೇಡ ಸರ್. ಬಿಸ್ ಕಾಡಿದ್ರು ನನ್ನ ಮಗನೇ ಇನ್ನೊಂದು ಬಕೆಟ್ ಸುರಿಸ್ತೀನಿ. ಒಂದು ಅಗಳು ಬಿಡದಂಗೆ ಎಲೆ ಎಲ್ಲ ನ್ಯಾಕ್ ಬಿಡ್ಬೇಕು. ತಿನ್ನು. ಬೇಡ ಸರ್. ನೀನ್ ಸತ್ರು ಪರವಾಗಿಲ್ಲ, ಅವನ ಆತ್ಮಕ್ಕೆ ಶಾಂತಿ.
ಜನ ಊಟ ಮಾಡಿ ಊಟ ಮಾಡಿ. ಅಲ್ಲಯ್ಯ ಅಣ್ಣನ ಹೆಂಗೆತ್ಬೇಕು ಅಂತ ನಾವು ಟೆನ್ಷನ್ ಅಲ್ಲಿದ್ರೆ ನೀ ಅಂದಾರ ಮಾಡ್ಕೊಂಡು ಪೋಸ್ ಕೊಡ್ತಾ ಇದ್ದೇನೆಯಾ? ಬಿಕ್ಲ ಮಗ ಸತ್ತೋದಂತ ತಿಕ್ಲಾ ಬಿಟ್ಟೇನೋ? ವಯಸ್ಸಾಗ್ತಾ ನರ ಬಿದ್ದೋಯ್ತಾ? ಪುಕ್ಸಟ್ಟೆ ಊಟ ಹಾಕ್ಸೋದಕ್ಕೆ ನನಗೇನು ಹುಚ್ಚ? ಎಲ್ಲರೂ ಸತ್ ಮೇಲೆ ತಿಥಿ ಊಟ ಹಾಕ್ಸಿದ್ರೆ ಈ ಬಿಕ್ಲ ಅಣ್ಣ ಬದುಕಿರ್ಬೇಕಾದ್ರೆ ಅವ್ನು ತಿಥಿ ಊಟ ಹಾಕ್ಸ್ತಾವನೆ. ಇದೆ ಯಾಕ್ರ ಬೆಳಗ್ಗೆ ನಾ ಕೂಳ್ ತಿಂದಿಲ್ವಾ? ಜೋರ ಬಡ್ಕೊಂಡ್ರು ಬೋಳೆ ಮಕ್ಳ. ಯಾರೋ ನೀವೆಲ್ಲ ನಿಂತ್ಕೊಂಡ್ರೆ ಏನ್ ಕರ್ಮನಯ್ಯ, ವಾಚ್ಮೆನ್ಗಳು ನಮ್ಮ ನಿಲ್ಸಂಗ್ ಆಗ್ಬಿಟ್ರು. ಕಾಕಿ ಬೇರೆ ಹಾಕೊಂಡ್ಬಿಟ್ಟವ್ರೆ, ನಂಗೆ ಯಾಕೋ ಕನ್ಫ್ಯೂಸ್ ಆಗ್ಬಿಟ್ಟೈತೆ. ಓ ಸ್ಟಾರ್ ಬೇರೆ ಐತೆ. ಏನೇ ನಿಮ್ ಸೈಜು? ಯಾಕಯ್ಯ ಇಷ್ಟು ದಿವಸ ಫೋಟೋ ಹೊಡ್ಸಿ ಫ್ರೇಮ್ ಆರ್ಡರ್ ಕೊಡ್ತಾ ಇದ್ದೆ, ಈಗ ಡೈರೆಕ್ಟ್ ಆಗಿ ಪೂಜೆ ಮಾಡ್ತಾರೆ. ಹೊಡೆಯಲ್ಲ ಮಡಿಕೆ. ನನಗೂ ಒಬ್ಬೊಬ್ಬನಿಗೆ ಗುಂಡಿ ತೋರಿಸಿ ಬಹಳ ಬೇಜಾರಾಗ್ಬಿಟ್ಟಿದೆ. ಅದಕ್ಕೆ ಹೋಲ್ಸೇಲ್ ದೊಡ್ಡದಾಗ ಗುಂಡಿ ತೋರಿಸಿ ನಿಮ್ಮನ್ನೆಲ್ಲ ನೆಲ್ಸಮ್ಮ ಮಾಡಿ ಅದ್ರ ಮೇಲೆ ಕಬಡ್ಡಿ ಆಡೋಣ ಅಂತ ಮನಸ್ಸಾಗ್ತಾ ಇದೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ. ನೀವೇನ್ ಹೇಳ್ತೀರಾ ಗಿನ್ನಿರಾಮ್? ಸತ್ತೋಗಿರೋನು ಜುಜ್ಬಿ ರೋಡಿ ಬಿಕ್ಲ ಅವ್ನ್ ಬಾಡಿ ತಗೊಂಡು ಪೊಲೀಸ್ ಸ್ಟೇಷನ್ ಮುಂದೆ ಸ್ಟ್ರೈಕ್ ಮಾಡೋಣ ಅಂತ ಬಂದಿದ್ದೀರಾ? ಅವನ ಫ್ರೀಡಮ್ ಫೈಟರಾ ಇಲ್ಲ ಸೋಷಿಯಲ್ ವರ್ಕರಾ? ಹೋಗ್ತೀರಾ ಇಲ್ಲ ಇಲ್ಲಿಂದ? ಹೊಡಲಿ. ಅರೆ ಇದನ್ನ ಅದುಮಿದ್ರೆ ವೇಸ್ಟ್. ಯಾಕೆಂದ್ರೆ ಅದನ್ನ ಇಳಿಸಿದ್ರೆ ಆಗೋದೇ ಬ್ಲಾಸ್ಟ್. ಇಳಿಸುವ ಚಟ್ಟನ ಫ್ರೇಮ್ಗೆ ಆರ್ಡರ್ ಕೊಡಿ, ಪೂಜೆಗೆ ಸಾಮಾನ್ ತನ್ನಿ. ಈಗ ವ್ಯವಹಾರ ಮಾಡಿ ಎತ್ಕೊಳ್ರಲ್ಲ. ಏನೋ ಸಿಂಹನ ಕಟ್ಟಾಕ್ಬಿಟ್ಟವ್ರೆ, ನಾವು ಕಟ್ಟಾಕ್ದವ್ರು ಹೊಡಿತೀವ? ಕ್ಯಾ ಬೋಲ್ತಾ ಹೈ? ನಮ್ ಪ್ರೆಸ್ಟೀಜ್ ಏನು? ಕಟ್ಟಾಕ್ರು ನೋಡಿದ್ರೆ ಮುಟ್ಟಾಡ್ರಸ್ಕೊಂಡ್ಬಿಡ್ತೀವಿ. ಇವನ್ ಕಟ್ ಬಿಟ್ಬಿಟ್ಟು ಹೊಡೆದಾಕ್ಬಿಡೋಣ ಬಿಡು. ಬಿಚ್ಚಾಕಿದ್ರೆ ನಮ್ಗೆ ವಾಂಚ್ ಬಿಡ್ತಾನೆ. ಹೌದಲ್ವಾ? ಇವನ್ನ ಕಟ್ಟಾಕಿರೋದೇ ನಮ್ ಗುಡ್ ಲಕ್ಕು. ಅದೇ ನಿನ್ ಬ್ಯಾಡ್ ಲಕ್ಕು. ಯಾಕಂದ್ರೆ ಇವತ್ತು ನೀನ್ ಎತ್ತಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದೀವಿ. ಏನೋ ಮಿಡ್ಲ್ ವಿಕೆಟ್ಗೆ ಓದ್ಬಿಟ್ಟ, ಕಾಲ್ ನೆಟ್ಗಿದೆ ಅಂತ ಓದ್ಬಿಟ್ಟ. ಎಂಟ್ರಿ